ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ದೇವರು ನಮಗೆ ಹೊಸ ವರ್ಷ ಮತ್ತು ಹೊಸ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಬ್ಲೆಸ್ಡ್ ಹ್ಯಾಪಿ ನ್ಯೂ ಇಯರ್ 2024. ಪ್ರೇರೆ, ಬನ್ನಿ ಈ ಹೊಸ ವರ್ಷದ ಸಂದೇಶವನ್ನು ನಾವು ಕೇಳುವ ಮುಂಚೆ ಸ್ವಲ್ಪ ಹೊತ್ತು ನಮ್ಮ ತಂದೆಯನ್ನು ನಾವು ಆರಾಧಿಸುವ. ಈ ಹೊಸ ವರ್ಷದಲ್ಲಿ ಆತನು ಮಹಿಮೆ ಪಡಿಸುವ, ಆತನು ಘನಪಡಿಸುವ, ಆತನಿಗೆ ಸ್ತೋತ್ರ ಯಜ್ಞಗಳನ್ನು ನಾವು ಸಮರ್ಪಿಸುವ. ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದ್ವೇಷವನ್ನು ಮರೆತು ಸೋದರ ಪ್ರೇಮದಿ ಬೆರೆತು, ರೋಷ ದ್ವೇಷವನ್ನು ಮರೆತು ಸೋದರ ಪ್ರೇಮದಿ ಬೆರೆತು, ಸೇವೆಯ ಮಾರ್ಗವ ಹಿಡಿದು, ಸೇವೆಯ ಮಾರ್ಗವ ಹಿಡಿದು ಒಂದಾಗಿ ಮಾಡೋಣ, ನಗು ನಗುತ್ತಾ ಸಾಗೋಣ, ಒಂದಾಗಿ ಮಾಡೋಣ, ನಗು ನಗುತ್ತಾ ಸಾಗೋಣ. ಮುಂದೆ ಸಾಗುವ, ಆಡುತ್ತಾ ಪಾಡುತ್ತಾ ಕ್ರಿಸ್ತನ ಪ್ರೀತಿಯನು, ಹೊಸ ವರ್ಷದ ಹರ್ಷವನು, ಕ್ರಿಸ್ತನ ಪ್ರೀತಿಯನು, ಹೊಸ ವರ್ಷದ ಹರ್ಷವನು. ಧರ್ಮದಿ ನಡೆದು ಹಿಂಸೆಯ ದಾರಿಯ ತೊರೆದು, ಸತ್ಯ ಧರ್ಮದಿ ನಡೆದು ಹಿಂಸೆಯ ದಾರಿಯ ತೊರೆದು, ದೇವ ಪ್ರೇಮದಿ ಬೆಸೆದು, ದೇವ ಪ್ರೇಮದಿ ಬೆಸೆದು ಒಂದಾಗಿ ಮಾಡೋಣ, ದೇವ ಪ್ರೀತಿಯ ಸಾರೋಣ, ಒಂದಾಗಿ ಮಾಡೋಣ, ದೇವ ಪ್ರೀತಿಯ ಸಾರೋಣ.
ಹಾಡುತ್ತಾ ಪಾಡುತ್ತಾ ಕ್ರಿಸ್ತನ ಪ್ರೀತಿಯನ್ನು ಹೊಸ ವರುಷದ ಹರ್ಷವನ್ನು ಕ್ರಿಸ್ತನ ಪ್ರೀತಿಯನ್ನು ಹೊಸ ವರುಷದ ಹರ್ಷವನ್ನು ಮುಂದೆ ಸಾಗುವ ಹಾಡುತ್ತಾ ಪಾಡುತ್ತಾ ಕ್ರಿಸ್ತನ ಪ್ರೀತಿಯನ್ನು ಹೊಸ ವರುಷದ ಹರ್ಷವನ್ನು ಕ್ರಿಸ್ತನ ಪ್ರೀತಿಯನ್ನು ಹೊಸ ವರುಷದ ಹರ್ಷವನ್ನು ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2024 ಈ ಹೊಸ ದಿನ, ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಬನ್ನಿ, ಈ ಹೊಸ ವರ್ಷದಲ್ಲಿ ನಾವು ಸ್ವಲ್ಪ ಹೊತ್ತು ಹೊಸ ವರ್ಷದ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಯೆಶಾಯನ ಗ್ರಂಥ 2ನೇ ಅಧ್ಯಾಯ 2ನೇ ವಚನ, ಈ ವಚನವನ್ನು ನಾವು ಧ್ಯಾನ ಮಾಡುವ. ನಾನು ಮೊದಲು ಓದಲಿಕ್ಕೆ ಇಷ್ಟಪಡುತ್ತೇನೆ. ಐಸಾಯ 2:2. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಪ್ರೈಸ್ ಗಾಡ್. ಪ್ರತಿ ದಿನ, ಪ್ರತಿ ವರ್ಷ ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಮಗೆ ತಕ್ಕ ಕಾಲದಲ್ಲಿ ಹುಟ್ಟಿಸ್ತಾನೆ ವಿತ್ ಪರ್ಪಸ್. ನೀವು ತಕ್ಕ ಕಾಲದಲ್ಲಿ ತಕ್ಕ ಉದ್ದೇಶಗೋಸ್ಕರ ನೀವು ಹುಟ್ಟಿದ್ದೀರಿ. ಎವ್ರಿ ಇಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ವರ್ಷ, ಪ್ರತಿಯೊಂದು ದಿನ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ನೀವು ಯಾರು ಕೂಡ ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ. ನೀವು ದೇವರ ಉದ್ದೇಶದ ಮೇರೆಗೆ ನೀವು ಹುಟ್ಟಿದವರು. ಯು ಆರ್ ಬಾರ್ನ್ ವಿತ್ ಅ ಪರ್ಪಸ್. ಪರ್ಪಸ್ ಟು ಫುಲ್ಫಿಲ್ ಗಾಡ್ಸ್ ಪ್ಲಾನ್ and follow God's plan. ದೇವರ ಯೋಜನೆಯನ್ನು ನೀವು ಹಿಂಬಾಲಿಸಲಿಕ್ಕೆ, ಫಾಲೋ ಮಾಡಲಿಕ್ಕೆ ಹುಟ್ಟಿದವರು. ಮತ್ತು ಎವ್ರಿ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಆತನು ಒಬ್ಬ ಮನುಷ್ಯನ ಮೂಲಕ ಪ್ರತಿಯೊಂದು ಜನಾಂಗವನ್ನು, ಅವರವರ ಇರತಕ್ಕ ಕಾಲಗಳನ್ನು, ಅವರವರ ಮೇರೆಗಳನ್ನು ಆತನು ನೇಮಿಸ್ತಾನೆ. ಫಾರ್ ಎಕ್ಸಾಂಪಲ್, ನಾವು ಓದಲಿಕ್ಕೆ ಹೋದ ನಮಗೆ ಸಿಗ್ತದೆ 17ನೇ ಅಧ್ಯಾಯ 27ನೇ ವಚನ. ಅಪೋಸ್ತಲ ಕೃತ್ಯ, ಆಕ್ಟ್ ಆಫ್ ಅಪೋಸ್ತಲ್ 17. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲಿ ವಾಸ ಮಾಡಿ. ಆ್ಯಂಡ್ ಹಿ ಹ್ಯಾಸ್ ಮೇಡ್ ಫ್ರಮ್ ಒನ್ ಬ್ಲಡ್ ಎವ್ರಿ ನೇಷನ್ ಆಫ್ ದ ಮ್ಯಾನ್ ಟು ಡ್ವೆಲ್ ಆನ್ ಆಲ್ ದ ಫೇಸ್ ಆಫ್ ದಿ earth, and has determined their pre-appointed times and the boundaries and their dwellings. The important pre-appointed times. ಪ್ರಿಯರೇ, ದೇವರು ನಿಮಗೆ ಉದ್ದೇಶ ಇಟ್ಟಿದ್ದಾನೆ, ಯೋಜನೆ ಇಟ್ಟಿದ್ದಾನೆ, ಟೈಮ್ ಇಟ್ಟಿದ್ದಾನೆ. Praise God. The purpose, plan and time. ತಕ್ಕ ಕಾಲದಲ್ಲಿ ನೀವು ಹುಟ್ಟಿದ್ದೀರಿ. ನೀವು ಯಾಕೆ 100 ವರ್ಷಗಳ ಹಿಂದೆ ಹುಟ್ಟಲಿಲ್ಲ ಅಥವಾ 1000 ವರ್ಷಗಳ ಹಿಂದೆ ಹುಟ್ಟಲಿಲ್ಲ? ನೀವು ಯಾವ ಕಾಲದಲ್ಲಿ ಹುಟ್ಟಬೇಕು ಎಂದು ದೇವರು ನಿಮ್ಮ ವಿಷಯದಲ್ಲಿ ಮೊದಲೇ ಆತನು ಯೋಜನೆ ಮಾಡಿಟ್ಟಿದ್ದಾನೆ. ಈ ಪ್ಲಾನ್, ಆತ ನಿಮಗೋಸ್ಕರ ಟೈಮಿಂಗ್ ಅನ್ನು ಸೆಟ್ ಮಾಡಿದ್ದಾನೆ. ಆ ಒಂದು ಟೈಮಿಂಗ್ನ ಡೆಸ್ಟಿನಿಯಲ್ಲಿ
ನಡೆಯುವುದಕ್ಕೋಸ್ಕರ ನಮಗೆ ದೇವರು ವಾಕ್ಯವನ್ನು ಕೊಟ್ಟಿದ್ದಾನೆ. ನೀವು ಪ್ರತಿ ವರ್ಷ ಕೇಳಬಹುದು, ಈ ವರ್ಷದಲ್ಲಿ ದೇವರು ನನಗೆ ಏನು ಇಟ್ಟಿದ್ದಾನೆ, ದೇವರು ಈ ವರ್ಷದಲ್ಲಿ ಏನು ಇಟ್ಟಿದ್ದಾನೆ ಅದೆಲ್ಲವೂ ವಾಕ್ಯದಲ್ಲಿ ನಿಮಗೆ ಪ್ರಕಟಿಸಲ್ಪಟ್ಟಿದೆ. ಯಾವಾಗ ನೀವು ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸ್ತೀರಿ, ವಾಕ್ಯಕ್ಕೆ ನಿಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡ್ತೀರಿ, ಯು ವಿಲ್ ವಾಕ್ ಇನ್ ದ ಪರ್ಪಸ್ ಅಂಡ್ ಪ್ಲಾನ್ ಅಂಡ್ ರೀಚ್ ಟು ದ ಟೈಮ್ ವಿಚ್ ಗಾಡ್ ಹ್ಯಾಸ್ ಅಪಾಯಿಂಟೆಡ್ ಯು. ನೀವು ದೇವರ ಉದ್ದೇಶಕ್ಕೆ, ದೇವರ ಯೋಜನೆಯಲ್ಲಿ, ದೇವರ ಸಮಯಕ್ಕೆ ನೀವು ರೀಚ್ ಆಗುತ್ತೀರಿ. ಪ್ರೈಸ್ ಗಾಡ್. ಯಾಕಂದ್ರೆ ದೇವರು ನಿಮ್ಮ ಹೆಜ್ಜೆಗಳನ್ನು ನೇಮಿಸ್ತಾನೆ. ಪ್ರತಿದಿನ, ಪ್ರತಿ ವರ್ಷದಲ್ಲಿ ದೇವರು ನಿಮ್ಮ ಹೆಜ್ಜೆಗಳನ್ನು ಆತನು ನೇಮಿಸ್ತಾನೆ. ಯುವರ್ ಸ್ಟೆಪ್ಸ್ ಆರ್ ಅಪಾಯಿಂಟೆಡ್ ಬೈ ಗಾಡ್. ಪ್ರೈಸ್ ಗಾಡ್. ಆದ್ದರಿಂದ ಈ ಕಡೆಯ ದಿನದಲ್ಲಿ ದೇವರು ನಿಮ್ಮನ್ನು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ, ತಕ್ಕ ಉದ್ದೇಶದ ಮೇರೆಗೆ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ಮನೆಯಿಂದ ಆಗಿರ್ಬೋದು ಅಥವಾ ಟೈಮ್ ಲೈನ್ ವೀಕ್ಷಿಸ್ಬೋದು, ಎಲ್ಲಿಂದ ನೀವು ವೀಕ್ಷಿಸ್ಬೋದು, ಯು ಆರ್ ಬಾರ್ನ್ ವಿತ್ ಅ ಪರ್ಪಸ್. ನೀವು ದೇವರ ಉದ್ದೇಶದ ಮೇರೆಗೆ ನೀವು ಹುಟ್ಟಿದಿರಿ. ಅದಕ್ಕೋಸ್ಕರ ಬೈಬಲ್ ಹೇಳ್ತಿದೆ, ಅಂತ್ಯಕಾಲದಲ್ಲಿ ಯೆಹೋವನ ಬೆಟ್ಟವು, ಬೈಬಲ್ ಹೇಳ್ತಿದೆ ಅಂತ್ಯಕಾಲದಲ್ಲಿ 2 ಚಾಪ್ಟರ್ 2 ವರ್ಸ್, ಈಗ ತಾನೇ ಓದಿದ ವಚನ 2 ಚಾಪ್ಟರ್ 2 ವರ್ಸ್ ಐಸಾಯ. ಅಂತ್ಯಕಾಲದ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು. ಇಲ್ಲಿ ಬೈಬಲ್ ಹೇಳ್ತಿದೆ ಅಂತ್ಯಕಾಲದ ಯೆಹೋವನ ಮಂದಿರದ ಬೆಟ್ಟ. ದಟ್ ಮೀನ್ಸ್ ರಿಪ್ರೆಸೆಂಟ್ ಚರ್ಚ್. ದ ಚರ್ಚ್, ಆತನ ಸಭೆ, ಆತನ ಮಂದಿರ. ಆತನ ಮಂದಿರ ಬೇರೆ ಯಾರೂ ಅಲ್ಲ, ಆತನ ಮಂದಿರ ನಾನು ಮತ್ತು ನೀನಾಗಿದ್ದೇವೆ. ನಾನು ಮತ್ತು ನೀನು ಆತನ ಸಭೆಯಾಗಿದ್ದೇವೆ. ನಾನು ಮತ್ತು ನೀನು ಆತನ ಸಭೆಯ ಜೀವಂತ ಕಲ್ಲುಗಳು, ಸ್ತಂಭಗಳು ಆಗಿದ್ದೇವೆ. ಆತನಿಗೆ ಸರಿಯಾಗಿ ತೋಚಿದ ಪ್ರಕಾರ ನನ್ನನ್ನು, ನಿನ್ನನ್ನು ಆ ದೇಹದ ಒಳಗೆ, ಆ ಸಭೆಯಲ್ಲಿ ಆತನು ಇಟ್ಟಿದ್ದಾನೆ. ಆತನು ನಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ, ಯಾವ ಕಾಲದಲ್ಲಿ ಇಟ್ಟಿದ್ದಾನೆ, ಯಾವ ಉದ್ದೇಶಕ್ಕೆ ಇಟ್ಟಿದ್ದಾನೆ, ಯಾವ ಯೋಜನೆಗೆ ಇಟ್ಟಿದ್ದಾನೆ, ಅದಕ್ಕೋಸ್ಕರ ನಾವು ವಿಲ್ಫುಲಿ ಫಂಕ್ಷನ್ ಆಗುವಂಥದ್ದು. ಪ್ರೈಸ್ ಗಾಡ್. ವಿಲ್ಫುಲಿ ಫಂಕ್ಷನ್ ಆಗುವಂಥದ್ದು. ಅದಕ್ಕೋಸ್ಕರ ಬೈಬಲ್ ಹೇಳ್ತಿದೆ, ಇವತ್ತು ಅನೇಕ ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ. ಗುಡ್ಡ ಬೆಟ್ಟ ಅಂತ ಹೇಳಿದರೆ ಇವು ಅನೇಕ ಕಂಪನಿಗಳನ್ನು ನೀವು ನೋಡ್ಬೋದು, ಅನೇಕ, ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಗಳನ್ನು ನೋಡ್ಬೋದು, ಅನೇಕ ಇಕಾನಮಿಗಳನ್ನು ನೋಡ್ಬೋದು, ಅನೇಕ ರಿಚ್ ವ್ಯಕ್ತಿಗಳನ್ನು ನೀವು ನೋಡ್ಬೋದು. ಇವರೆಲ್ಲರೂ ಬೆಳೆದು ನಿಂತ ಗುಡ್ಡ ಬೆಟ್ಟಗಳಂತೆ ಇರಬಹುದು. ಬಟ್ ದೇವರ ವಾಕ್ಯ ಹೇಳ್ತದೆ, ದೇವರ ಸಭೆ, ದ ಚರ್ಚ್, ದೇವರ ಸಭೆ ಎಂಬ ಬೆಟ್ಟವು ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಚರ್ಚ್ ಇಸ್ ಗ್ರೋಯಿಂಗ್. ಚರ್ಚ್ ಇಸ್ ಗ್ರೋಯಿಂಗ್. ಸಭೆ ಬೆಳೆಯುತ್ತದೆ. ಈ ಅಂತ್ಯಕಾಲದಲ್ಲಿ ಸಭೆ ಬೆಳೆಯುವುದಕ್ಕೋಸ್ಕರ ಗಾಡ್ ಇಸ್ ರಿಲೀಸಿಂಗ್ ಸೂಪರ್ ನ್ಯಾಚುರಲ್ ಗ್ರೇಸ್. ದೇವರು ತನ್ನ ಕೃಪೆಯನ್ನು ಬಿಡುಗಡೆ ಮಾಡುತ್ತಾನೆ. ಮತ್ತು ದೇವರು ಯಾರಲ್ಲಿ ನಾವು ವೀಕ್ಷಿಸ್ತಾ ಇದ್ದೀರಿ, ಯಾರು ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಿರಿ, ನಿಮ್ಮೆಲ್ಲರನ್ನು ಆತನು ಉಪಯೋಗಿಸಲು ಸಿದ್ಧನಾಗಿದ್ದಾನೆ. ದ ಟೈಮ್ ಇಸ್ ಶಾರ್ಟ್. ಆತನ ಸುವಾರ್ತೆ ಅನೇಕರಿಗೆ ರೀಚ್ ಆಗಲಿಕ್ಕಿದೆ. ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸ, ಆತನ ಫಿನಿಶ್ಡ್ ವರ್ಕ್, ಆತನ ಕ್ರೂಜೆಯಲ್ಲಿ ಏನು ಮಾಡಿದ್ದಾನೆ, ಆತನು ಏನು ಹೂಣಲ್ಪಟ್ಟಿದ್ದಾನೆ, ಆತನು ಏನು ಪುನರುತ್ಥಾನಾಗಿದ್ದಾನೆ, ಆತನ ಕ್ರೂಜೆಯ ಕೆಲಸ ಅನೇಕರಿಗೆ ರೀಚ್ ಆಗಲಿಕ್ಕಿದೆ. ಪ್ರೈಸ್ ಗಾಡ್. ರೀಚ್ ಟು ಅನ್ರೀಚ್, ತಲುಪೋದವರೆಗೆ ತಲುಪಲಿಕ್ಕೆ ದೇವರು ನಿನ್ನನ್ನು ಮತ್ತು ನನ್ನನ್ನು ನೇಮಿಸ್ತಾನೆ. ಪ್ರೈಸ್ ಗಾಡ್. ಓಕೆ, ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ
ಪ್ರವಾಹಗಳಂತೆ ಬರುವರು. ಯು ವಿಲ್ ಅಟ್ರಾಕ್ಟ್ ಮೆನಿ ಪೀಪಲ್. ಜ್ಞಾನಿಗಳು ಆತ್ಮಗಳನ್ನು ಆಕರ್ಷಿಸುವರು. ಯು ವಿಲ್ ಅಟ್ರಾಕ್ಟ್ ಮೆನಿ ಪೀಪಲ್ ಫಾರ್ ದ ಕಿಂಗ್ಡಮ್, ನಾಟ್ ಟು ಯೋರ್ ಸೆಲ್ಫ್. ದೇವರ ರಾಜ್ಯಕ್ಕೆ, ದೇವರ ಮಂದಿರಕ್ಕೆ, ದೇವರ ಬೆಟ್ಟಕ್ಕೆ, ದೇವರ ರಾಜ್ಯಕ್ಕೆ ಅನೇಕರು ನಿಮ್ಮ ಮೂಲಕ ಸೆಳೆಯಲ್ಪಡುತ್ತಾರೆ. ಪ್ರೈಸ್ ಗಾಡ್. ದೇವರು ಆ ಕೃಪೆಯನ್ನು ನಿನ್ನ ಮೇಲೆ ಆತನು ಬಿಡುಗಡೆ ಮಾಡುತ್ತಾನೆ. ವೆರೆವರ್ ಯು ಗೋ ಯು ವಿಲ್ ಕ್ಯಾರಿ ಸಮಥಿಂಗ್. ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ದೇವರ ಕೃಪೆಯನ್ನು, ದೇವರ ಅಭಿಷೇಕವನ್ನು, ದೇವರ ಪ್ರೀತಿಯನ್ನು, ದೇವರ ಉದ್ದೇಶವನ್ನು ನೀವು ಹೊತ್ತುಕೊಂಡು ಹೋಗುವವರಾಗಿದ್ದೀರಿ. ಬಿಕಾಸ್ ಯು ಆರ್ ದ ಪರ್ಪಸ್ ಆಫ್ ಗಾಡ್. ನೀನೇ ದೇವರ ಉದ್ದೇಶವಾಗಿದ್ದೆ, ನೀನೇ ದೇವರ ಮಹಿಮೆ ಆಗಿದ್ದೆ. ಓಕೆ, ಅಲ್ಲಿ ಮುಂದೆ ನೋಡುವ 3ನೇ ವಚನದಲ್ಲಿ 3 ಮತ್ತು 4ನೇ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ಓಕೆ, ಹೊರಟು ಬಂದು ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನೇಕ ಜನ ಇಂದ ಹೊರಟು ಬಂದು ಬಹು ಜನಾಂಗದವರು ಬನ್ನಿರಿ ಯೆಹೋವನ ಪರ್ವತಕ್ಕೆ. ಇದು ಯೆಹೋವನ ಪರ್ವತ ಬೇರೆ ಯಾರಲ್ಲ, ದ ಚಿಯೋನ್. ಚಿಯೋನ್ ಎಂಬುವಂಥದ್ದು ಅದು ಸಭೆ, ಇದು ಚರ್ಚ್. ಯೆಹೋವನ ಮಂದಿರದ ಬೆಟ್ಟ ಅಥವಾ ಚಿಯೋನ್ ಎಂಬುವಂಥದ್ದು ಅದು ರಿಪ್ರೆಸೆಂಟ್ ಮಾಡುವಂಥದ್ದು ಆತನ ಸಭೆ, ಆತನ ಚರ್ಚ್. ಓಕೆ, ಯಾಕೋಬರ ದೇವರ ಮಂದಿರಕ್ಕೆ ಹೋಗೋಣ, ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನ್ನಿಂದ ಧರ್ಮೋಪದೇಶವು, ಅಂದರೆ ಸಭೆಯಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವು. ಇದು ಆತ್ಮಿಕ ಯೆರೂಸಲೇಮ್, ಇದು ಚರ್ಚ್. ಪ್ರೈಸ್ ಗಾಡ್. ಚರ್ಚ್, ಧರ್ಮೋಪದೇಶ ವಾಕ್ಯವು. ಪ್ರತಿಯೊಬ್ಬ ಬಾರ್ನ್ ಅಗೈನ್ ಆದ ವಿಶ್ವಾಸಿ ಆತನು ವಾಕ್ಯದಿಂದ ಹುಟ್ಟಿದ್ದಾನೆ. ಪ್ರತಿಯೊಬ್ಬರ ಒಳಗೆ ದೇವರು ವಾಕ್ಯವನ್ನು ಇಟ್ಟಿದ್ದಾನೆ. ಪ್ರೈಸ್ ಗಾಡ್. ಪ್ರೀಚಿಂಗ್ ದ ವರ್ಡ್ ಆಫ್ ಗಾಡ್ ಮೀನ್ಸ್ ಸ್ಪೀಕಿಂಗ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಆತನು ಕ್ರೂಜೆಯಲ್ಲಿ ಏನು ಮಾಡಿದ್ದಾನೆ, ಕ್ರೂಜೆಯಲ್ಲಿ ಯಾಕೆ ಆತನು ಪ್ರಾಣ ಕೊಟ್ಟನು, ಯಾಕೆ ಆತನು ರಕ್ತವನ್ನು ಸುರಿಸಿದನು, ಯಾಕೆ ಆತನು ಹೂಣಲ್ಪಟ್ಟನು, ಯಾಕೆ ಆತನು ಪುನರುತ್ಥಾನ ಆದನು. ಓಕೆ, ಯಾವ ದಿವಸ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಿರಿ, ನಿಮ್ಮ ಹಳೆಯ ಮನುಷ್ಯನು ಕ್ರಿಸ್ತನಲ್ಲಿ ಸತ್ತಿದ್ದಾನೆ, ಕ್ರಿಸ್ತನಲ್ಲಿ ಹೂಣಲ್ಪಟ್ಟಿದ್ದಾನೆ, ಕ್ರಿಸ್ತನಲ್ಲಿ ನೀವು ಪುನರುತ್ಥಾನಾಗಿದ್ದೀರಿ. ನೀವೇ ದೇವರ ವಾಕ್ಯದ ಪ್ರದರ್ಶನವಾಗಿದ್ದೀರಿ. ನೀವೇ ಜೀವಂತ ಪತ್ರಿಕೆಯಾಗಿದ್ದೀರಿ. ಯು ಆರ್ ದ ಲಿವಿಂಗ್ ಎಪಿಸ್ಟಲ್. ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿದೆ, ದೇವರ ವಾಕ್ಯವು ನಿಮ್ಮ ಬಾಯಲ್ಲಿದೆ. ನೀವು ಅನೇಕರಿಗೆ ದಾರಿ ತೋರಿಸುವವರಾಗಿದ್ದೀರಿ. ನಿಮ್ಮ ಬೆಳಕಿಗೆ, ಉದಯ ಪ್ರಕಾಶಕ್ಕೆ ಅನೇಕರು ಬರುತ್ತಾರೆ. ಪ್ರೈಸ್ ಗಾಡ್. ಪ್ರೇರೆ, ಕೇವಲ ದೇವರ ವಾಕ್ಯವನ್ನು ಕೇಳುವವರು ಮಾತ್ರ ಆಗಬೇಡ್ರಿ, ಆ ವಾಕ್ಯವನ್ನು ಅನುಸರಿಸುವವರಾಗಿರಿ. ಯಾಕಂದರೆ ನೀವು ವಾಕ್ಯವನ್ನು ಅನುಸರಿಸಿದಾಗ ನಿಮ್ಮ ಮೂಲಕ ಬೆಳಕು ಅನೇಕರಿಗೆ ಪ್ರಕಾಶಿಸ್ತದೆ. ಅದಕ್ಕೋಸ್ಕರ ಈ ಸ್ವಾಮಿ ಹೇಳಿದ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು. ವೇರ್ ಎವರ್ ಯು ಗೋ ಯು ಆರ್ ದ ಲೈಟ್, ಯು ಕ್ಯಾರಿ ಲೈಟ್. ಒಂದು ವೇಳೆ ನೀನು ಕಂಪನಿಗೆ ಹೋಗ್ತಾ ಇದೆಯೋ, ಕೆಲಸಕ್ಕೆ ಹೋಗ್ತಾ ಇದೆಯೋ, ಆಫೀಸಿಗೆ ಹೋಗ್ತಾ ಇದೆಯೋ, ಅಥವಾ ಡ್ರೈವಿಂಗಲ್ಲಿ ಹೋಗ್ತಾ ಇದೆಯೋ, ನೀನು ಯಾರಾಗಿದ್ದಿ, ಯು ಆರ್ ದ ಲೈಟ್. ನಿನ್ನ ಉದಯ ಪ್ರಕಾಶಕ್ಕೆ ಅನೇಕರು ಬರುತ್ತಾರೆ. ನಿನ್ನ ಹತ್ತಿರ ಬರುವಾಗ ಅನೇಕರಿಗೆ, ಕನ್ಫ್ಯೂಷನ್ನಲ್ಲಿರುವವರಿಗೆ ಸಂತೈಸಿಕೆ ಉಂಟಾಗುತ್ತದೆ, ದುಃಖದಲ್ಲಿದ್ದವರಿಗೆ ಆದರಣೆ ಉಂಟಾಗುತ್ತದೆ, ನಿರಾಶೆಯಲ್ಲಿದ್ದವರಿಗೆ ನಿರೀಕ್ಷೆ ಉಂಟಾಗುತ್ತದೆ, ಮಾರ್ಗ ತಪ್ಪಿದವರಿಗೆ ಮಾರ್ಗ ಸರಾಗವಾಗುತ್ತದೆ. ಯು ಆರ್ ದ ಸೊಲ್ಯೂಷನ್ ಮೇಕರ್, ಯು ಆರ್ ದ ಪ್ರಾಬ್ಲಮ್ ಸಾಲ್ವರ್. ನೀವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಯು ಆರ್ ದ ಆನ್ಸರ್. ನೀನು ಅವರ ಅನೇಕ ಪ್ರಶ್ನೆಗಳಿಗೆ ಉತ್ತರವಾಗಿ ದೇವರು ನಿನ್ನನ್ನು ಅಪಾಯಿಂಟ್ ಮಾಡಿದ್ದಾನೆ. ಯು ಆರ್ ದ ಚರ್ಚ್. ನೀನೇ ಆ ಯೆಹೋವನ ಮಂದಿರದ ಬೆಟ್ಟವಾಗಿದ್ದಿ. ನೀನೇ
ನಿನ್ನ ಮೂಲಕ ದೇವರ ವಾಕ್ಯ ಹೊರಡುತ್ತದೆ, ನಿನ್ನ ಮೂಲಕ ಪವಿತ್ರಾತ್ಮನು ಹೊರಡುತ್ತಾನೆ, ನಿನ್ನ ಮೂಲಕ ಜೀವಕರವಾದ ಹೊಳೆಗಳು ನಿನ್ನ ಮೂಲಕ ಹರಿಯುತ್ತವೆ. God is going to releasing His ability, His love, His wisdom through you. ನಿನ್ನ ಮೂಲಕ ಆತನು ಬಿಡುಗಡೆ ಮಾಡುತ್ತಾನೆ. ಪ್ರೇರೆ, ದಿಸ್ ದ ಪ್ರಾಮಿಸ್, ಇದೇ ವಾಕ್ಯವಾಗಿದೆ. ಇದೇ ಕಾಲಗೋಸ್ಕರ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಉದ್ದೇಶ, ಯೋಜನೆ ಮತ್ತು ಸಮಯ. ಗಾಡ್ಸ್ ಟೈಮ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇನ್ನೊಂದು ವಚನ ಬೇಕಾದರೆ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. 102ನೇ ಕೀರ್ತನೆ 13ನೇ ವಚನ. ಸಾಮ್ಸ್ 102, 13 ವರ್ಸ್. ನೀನು ಎದ್ದು ಚೀಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದಿದೆ. ಪ್ರೈಸ್ ಗಾಡ್. ಯು ವಿಲ್ ಅರೈಸ್ ಅಂಡ್ ಹ್ಯಾವ್ ಮರ್ಸಿ ಆನ್ ಝಾಯನ್, ಫಾರ್ ದ ಟೈಮ್ ಟು ಫೇವರ್ ಹರ್. ಎಸ್, ದ ಸೆಟ್ ಟೈಮ್ ಹ್ಯಾಸ್ ಕಮ್. ದ ರೈಟ್ ಟೈಮ್ ಹ್ಯಾಸ್ ಕಮ್ ಟು ಯೂಸ್ ಯು. ಸರಿಯಾದ ಸಮಯ ನಿನಗೆ ಬಂದೆ. ದೇವರು ನಿನ್ನ ಮೇಲೆ ಆತನ ಕರುಣೆಯನ್ನು, ಆತನ ದಯೆಯನ್ನು ತೋರಿಸುವ ಸಮಯ ಬಂದಿದೆ. ನಿನ್ನ ಮೂಲಕ ಅನೇಕರಿಗೆ ದಯೆ ತೋರಿಸುವಂಥದ್ದು, ಅನೇಕರಿಗೆ ಕರುಣೆ ತೋರಿಸುವಂಥ ಸಮಯ ಬಂದಿದೆ. ದಿಸ್ ದ ರೈಟ್ ಟೈಮ್ ಟು ಶೋ ದ ಫೇವರ್. ದಿಸ್ ದ ಸೆಟ್ ಟೈಮ್. ದಿಸ್ ದ ರೈಟ್ ಟೈಮ್. ಬಟ್ ದ ಟೈಮ್ ಹ್ಯಾಸ್ ಕಮ್. ಸಮಯ ಬಂದಿದೆ. ಬೈಬಲ್ ಹೇಳ್ತೇನೆ, ನೀನು ಎದ್ದು ಚೀಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. ನೀನೇ ಆ ಚೀಯೋನ್ ಪಟ್ಟಣಕ್ಕೆ ಬಂದಿದ್ದೆ. ಪ್ರೈಸ್ ಗಾಡ್. ಅದಕ್ಕೆ ಅಪೊಸ್ತಲ ಪೌಲನು ಹೇಳುತ್ತಾನೆ, ಇಬ್ರಿಯರಿಗೆ ಬರೆದ ಗ್ರಂಥ, ಅನೇಕರು ಹೇಳ್ತಾರೆ ಪೌಲನು ಬರೆದದಂತ, ಬಟ್ ಸ್ಪಷ್ಟತೆ ಇಲ್ಲ. ಬಟ್ ದೇವರ ಆತ್ಮನು ಬರೆದಿದ್ದಾನೆ ದೇವ ಸೇವಕನ ಮುಖಾಂತರ. ಅದಕ್ಕೆ ಬೈಬಲ್ ಹೇಳುತ್ತೆ, ನೀವಂತೂ ಚೀಯೋನ್ ಪರ್ವತಕ್ಕೂ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಸೇರಿದಂಥ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡ ಚೊಚ್ಚಲ ಮಕ್ಕಳ ಸಭೆಗೂ, ಓಕೆ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ, ಎಲ್ಲರಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತವಾಗಿರುವ ಕ್ರಿಸ್ತನ ರಕ್ತದ ಬಳಿಗೂ ನೀವು ಬಂದಿದ್ದೀರಿ. ನೀವು ಚೀಯೋನಿಗೆ ಬಂದಿದ್ದೀರಿ. ಯು ಆರ್ ಇನ್ ರೈಟ್ ಟೈಮ್, ರೈಟ್ ಪರ್ಪಸ್. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶದಲ್ಲಿ ಇದ್ದೀರಿ, ಹುಟ್ಟಿದ್ದೀರಿ. ಅದಕ್ಕೋಸ್ಕರ ಪ್ರಿಯರೇ, ದೇವರು ತನ್ನ ಸಭೆಯನ್ನು ಅನೇಕ ಜನಗಳ ರಕ್ಷಣೆಗೋಸ್ಕರ ಉಪಯೋಗಿಸ್ತಾನೆ. ಸಭೆ ಅಂದರೆ ಪ್ರಿಯರೇ, ಇಡೀ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವಿಶ್ವಾಸಿಗಳು. ಪ್ರೈಸ್ ಗಾಡ್. ಪ್ರತಿಯೊಬ್ಬ ಬಾರ್ನ್ ಅಗೇನ್ ಆದ ವಿಶ್ವಾಸಿಗಳು ಆತನು ಸಭೆಯನ್ನು ಉಪಯೋಗಿಸ್ತಾನೆ. ಸಭೆ ಇನ್ನೊಂದು ಸ್ತರಕ್ಕೆ ಹೋಗ್ತದೆ. ಸಭೆ ಪ್ರಿಯರೇ, ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ, ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಜ್ಞಾನದಿಂದ ಅಧಿಕ ಜ್ಞಾನಕ್ಕೆ, ನಂಬಿಕೆಯಿಂದ ಅಧಿಕ ನಂಬಿಕೆಗೆ ಕೊಂಡೋಗುವ ಆತನು ಕರ್ತನಾಗಿದ್ದಾನೆ. ಇದು ಯಾರೋ ಮನುಷ್ಯನು ತನ್ನ ಬಲ, ತನ್ನ ಶಕ್ತಿಯಿಂದ, ತನ್ನ ಸಾಮರ್ಥ್ಯದಿಂದ ಸಭೆಯನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ. ಸಭೆಯನ್ನು ಇನ್ನೊಂದು ಸ್ಥಳ ಕೊಂಡೋಗಲಿಕ್ಕೆ ಆಗುವುದಿಲ್ಲ. ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ. ಆತನ ಸಭೆಯ ಮೇಲೆ ಕರುಣೆ, ಆತನ ಸಭೆಯ ಮೇಲೆ ಕೃಪೆ, ಆತನ ಸಭೆಯ ಮೇಲೆ ಸಾಮರ್ಥ್ಯವನ್ನು ಬಿಡುಗಡೆ ಮಾಡುವ ಆತನು ಆತನೇ ಆಗಿದ್ದಾನೆ. ಇಲ್ಲಿ ಸಭೆ ಅಂತ ಹೇಳಿದರೆ ಆರ್ಕಿಟೆಕ್ಚರ್, ಸ್ಟ್ರಕ್ಚರ್ ಅಲ್ಲ. ಓಕೆ, ಸಭೆ ಅಂತ ಹೇಳಿದರೆ ಸಭೆ ಅಂದರೆ ಏನು? ವಾಟ್ ಇಸ್ ದ ಚರ್ಚ್? 1 Corinthians 1 chapter 1 and 2 verse ಬರೆಯಲ್ಪಟ್ಟಿದೆ. ವಾಟ್ ಇಸ್ ದ ಚರ್ಚ್? ಸಭೆ ಅಂದರೆ ಏನು? ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ದ ಲೋಕಲ್ ಚರ್ಚ್, ದ ಕೊರಿಂಥಿಯನ್ ಚರ್ಚ್, ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ಟು ದ ಚರ್ಚ್ ಆಫ್ ಗಾಡ್ ವಿಚ್ ಈಸ್ ಅಟ್ ಕೊರಿಂತ್, ಟು ದೋಸ್ ಹೂ ಆರ್ sanctified in Christ Jesus.
ಕ್ರಿಸ್ತನಲ್ಲಿ ಶುದ್ಧೀಕರಿಸಲ್ಪಟ್ಟವರು, ಬೇರ್ಪಟ್ಟವರು, ಲೋಕದಿಂದ ತೆಗೆಯಲ್ಪಟ್ಟವರು, ಲೋಕದಿಂದ ಸಪ್ರೇಟ್ ಆದವರು, ಲೋಕದ ಒಟ್ಟಿಗೆ ಒಪ್ಪಂದಲ್ಲಿರುವವರಲ್ಲ, ದೇವರ ವಾಕ್ಯದ ಒಟ್ಟಿಗೆ ಒಪ್ಪಂದಲ್ಲಿರುವವರು, ದೇವರ ಒಟ್ಟಿಗೆ ಎಗ್ರಿ ಆಗುವವರು, ದೇವರ ವಾಕ್ಯದ ಒಟ್ಟಿಗೆ ಒಪ್ಪಂದಲ್ಲಿರುವವರು, ದೇವರಿಂದ ಹುಟ್ಟಿದವರು, ಕ್ರಿಸ್ತ ಯೇಸುವಿನ ರಕ್ತದಿಂದ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದವರು, ಅಂಧಕಾರದ ದೊರೆತನದಿಂದ ಬಿಡುಗಡೆಯಾಗಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದವರು, ಸೇರಲ್ಪಟ್ಟವರು. ಇಲ್ಲಿ ಬೈಬಲ್ ಹೇಳುತ್ತೆ, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರು. ಈ ಲೆಟರನ್ನು ಆತನು ಕೊರಿಂಥ ಸಭೆಗೆ ಬರೀತಾನೆ. ಸಭೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು. ಪ್ರೈಸ್ ಗಾಡ್, ಯು ಆರ್ ದ ಚರ್ಚ್. ದ ಟೈಮ್ ಹಸ್ ಕಮ್. ಒಂದು ವೇಳೆ ನೀವು ಎಲ್ಲಿದ್ದೀರಿ, ಎಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಿಮ್ಮನ್ನು ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡ್ರಿ, ದೇವರ ಯೋಜನೆಗೆ ಒಪ್ಪಿಸಿಕೊಡ್ರಿ, ದೇವರ ಸಮಯಕ್ಕೆ ಒಪ್ಪಿಸಿಕೊಡ್ರಿ. ಯು ವಿಲ್ ವಾಕ್ ಇನ್ ಸ್ಪಿರಿಚುವಲಿ, ಯು ವಿಲ್ ವಾಕ್ ಇನ್ ಪರ್ಪಸ್, ಪ್ಲಾನ್ ಅಂಡ್ ರೈಟ್ ಟೈಮ್. ಸರಿಯಾದ ಸಮಯಕ್ಕೆ ನೀವು ರೀಚ್ ಆಗುತ್ತೀರಿ. ಪ್ರೇರೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಈ ಹೊಸ ವರ್ಷದಲ್ಲಿ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ಫಸ್ಟ್ ಟೈಮ್ ಯಾರಾದರೂ ವೀಕ್ಷಿಸ್ತಾ ಆದರೆ ನೀವು ನನ್ನೊಟ್ಟಿಗೆ ಎಗ್ರಿ ಆಗಿರಿ. ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್, ಸರಿಯಾದ ಸಮಯ. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದನು. ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ ಮತ್ತು ಬಾಯಲ್ಲಿ ನಾವು ಅರಿಕೆ ಮಾಡುತ್ತೇವೆ, ಯೇಸುವೇ ನಮ್ಮ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಮಾತಾಡಿದಿ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಬೆಟ್ಟ ಗುಡ್ಡಗಳಿಗಿಂತ ಉನ್ನತವಾಗಿ ಬೆಳೆಯುವುದು ಅಂತ. ಸಭೆ ಬೆಳೆಯಲಿಕ್ಕೆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ, ಎಲ್ಲ ಗುಡ್ಡಗಳ ಮಧ್ಯದಲ್ಲಿ ಆ ಸಭೆ ಉನ್ನತವಾಗಿ ಬೆಳೆಯುತ್ತದೆ. ಅದಕ್ಕೋಸ್ಕರ ನಿನ್ನ ಕೃಪೆಯನ್ನು, ಹೊಸ ಕೃಪೆಯನ್ನು ತಂದೆ ನೀನು ಬಿಡುಗಡೆ ಮಾಡಿದೆ, ಸಾಮರ್ಥ್ಯವನ್ನು ನೀನು ಬಿಡುಗಡೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಸ್ತೋತ್ರ. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರು ಪ್ರತಿಯೊಬ್ಬರು, ನಾವೆಲ್ಲರೂ ಕರ್ತನೆ ತಕ್ಕ ಉದ್ದೇಶ, ತಕ್ಕ ಯೋಜನೆ ಮತ್ತು ತಕ್ಕ ಸಮಯಕ್ಕೋಸ್ಕರ ನಾವು ನೇಮಿಸಲ್ಪಟ್ಟಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್. ಈ ಹೊಸ ವರ್ಷದಲ್ಲಿ ಹೊಸ ಸಂಗತಿಗಳನ್ನು ನೋಡಲಿ. ನೀನು ಏನಾಗಿ ಅವ್ರಿಗೆ ಇಟ್ಟಿದ್ದೀಯೋ ಅದಕ್ಕೆ ಅವರು ರೀಚ್ ಆಗಲೆಂದು ಪ್ರಾರ್ಥಿಸ್ತಾ ಇದ್ದಾರೆ. ಓನ್ಲಿ ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ಇವರಿಗೆ ಕನೆಕ್ಟ್ ಆಗಲಿ. ನೀನು ಇಟ್ಟಂತ ಉದ್ದೇಶಕ್ಕೆ ಇವರು ರೀಚ್ ಆಗುವಂತೆ ಇವರ ಎಲ್ಲ ಕಾರ್ಯಗಳು ಇವರಿಗೆ ಅನುಕೂಲವಾಗಲಿ. ಇವರು ಮಾಡುತ್ತಿರುವ ಕರ್ತನ ಸೇವೆ, ಇವರ ಕುಟುಂಬ, ಇವರ ಮನೆ, ಕರ್ತನೆ ಇವರು ಮಾಡುತ್ತಿರುವ ವ್ಯವಹಾರ, ಎವ್ರಿಥಿಂಗ್ ಇನ್ ದಿಸ್ ನ್ಯೂ ಇಯರ್ ಬಿ ಬ್ಲೆಸ್ ಅಂಡ್ ಪ್ರೊಟೆಕ್ಟೆಡ್ ಓ ಗಾಡ್, ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಇನ್ನೊಂದು ಆವರ್ತಿ ನಿಮಗೆ 2024 ಹೊಸ ವರ್ಷದ ಶುಭಾಶಯಗಳು. ಓಕೆ, ಯಾರು ಇವತ್ತು 1ನೇ ತಾರೀಕು, ಯಾರು ನೀವು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ದೋಸ್ ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಆ್ಯಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು. ಥ್ಯಾಂಕ್ ಯು ಲಾರ್ಡ್. ತಂದೆ, ಈ ಹೊಸ ವರ್ಷದಲ್ಲಿ ಹೊಸ ದಿನವನ್ನು ಇವರಿಗೆ ಹೊಸ ವರ್ಷವನ್ನು ನೇಮಿಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಯಾರು ಇವತ್ತು ಹುಟ್ಟಿದ ದಿನವನ್ನು, ಮದುವೆ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ನೀರಾವರಿಯಲ್ಲಿ ಬೆಳೆದ ಎಣ್ಣೆ ಮರದ ಸಸಿಗಳಂತೆ ಇವರು ಬೆಳೆದು ಫಲ ಕೊಡಲಿ, ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರಿಪೀಟ್ ಆಗಿ ನೀವು ಕೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ರೋಷನ್ ಲೋಬೋ ಕ್ಲಿಕ್ ಮಾಡಿದರೆ ನಿಮಗೆ ಬರ್ತದೆ. ಓಕೆ, ವೆಬ್ಸೈಟ್ ಇದೆ wordofvictory.in ಅಂತ 4 ಭಾಷೆಗಳಲ್ಲಿ ನಿಮಗೆ ವಿತ್ ಸ್ಕ್ರಿಪ್ಚರ್ ಅರಿಕೆಗಳು ಸಿಗ್ತವೆ. ಇಂಗ್ಲೀಷ್, ಕನ್ನಡ, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಒನ್ಸ್ ಅಗೇನ್ ಬ್ಲೆಸ್ಡ್, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ನಿಮಗೆ ಶುಭಾಶಯಗಳು.